ಈ ವಿಷಯ ಆ ವಿಷಯ ಅಂತಲ್ಲ, ಬೆಳಗಿನಿಂದ ಸಂಜೆಯವರೆಗೆ ಯಾರು ಡಿಸಿಷನ್ಸ್ ತಗೋತಾ ಬರ್ತಾರೆ ಅವ್ರು ಎಲ್ಲರೂ ಕೂಡ ಚೆನ್ನಾಗಾಗ್ತಾರೆ. ಇನಿಷಿಯಲ್ ಡೇಸ್ ಆಫ್ ಡಿಸಿಷನ್ಸ್ ಅಲ್ಲಿ ಅಂದರೆ ಎಳಸಿರ್ತೀವಿ, ಅನುಭವ ಸಾಲದು, ಅಂತಹ ಟೈಮಲ್ಲಿ ನಮ್ಮ ಡಿಸಿಷನ್ಸಲ್ಲಿ 90% ಡಿಸಿಷನ್ಸ್ ತಪ್ಪಾಗುವ ಸಾಧ್ಯತೆ ಇದೆ. ಆದರೆ ಅಭ್ಯಾಸ ಆಗ್ತಾ 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 ನಮ್ಮ 90% ಡಿಸಿಷನ್ಸು ಸರಿಗಿರುತ್ತೆ. ಅದನ್ನು ಮೆಚೂರಿಟಿ ಅಂತ ಕರಿತೀವಿ. ನಾವು ತಗೊಳ್ಳುವ ಪ್ರತಿ ಡಿಸಿಷನ್ ಹೀಗೆ ಇರುತ್ತೆ, ಗೊತ್ತು ನಮಗೆ ಇದು ಸಕ್ಸಸ್ ಆಗೇ ಆಗುತ್ತೆ, ಇದರಲ್ಲಿ ಇಷ್ಟು ರಿಸ್ಕ್ ಇದೆ, ಇದು ಫೇಲ್ಯೂರ್ ಆಗುತ್ತೆ, ನಮಗೆ ಗೊತ್ತಿದೆ. ಸೊ ಹಾಗಾಗಿ ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿಂದ ಮನೆಯಲ್ಲಿ ತಗೊಳ್ಳಿ, ಆಫೀಸಲ್ಲಿ ತಗೊಳ್ಳಿ, ಚಿಕ್ಕ ಚಿಕ್ಕ ವ್ಯವಹಾರಗಳಲ್ಲಿ ತಗೊಳ್ಳಿ. ಶೇರ್ಸ್ಗೆ 100 ಶೇರ್ ಹಾಕಬೇಕು, ₹1,000 ಆಗುತ್ತೆ, ಹಾಕಿ. ಯಾವುದೋ ಪದಾರ್ಥ ಪರ್ಚೇಸ್ ಮಾಡಬೇಕು, ಇದು ಕೆಟ್ಟೋಗಿದ್ರೆ ಇರಲಿ ಪರವಾಗಿಲ್ಲ, ತಗೊಳ್ಳಿ. ಚಿಕ್ಕ ಚಿಕ್ಕ ಫೇಲ್ಯೂರ್ಸ್ನ ತಡ್ಕೊಳ್ಳುವಂಥ ಡಿಸಿಷನ್ ತಗೊಳ್ಬೋದು. ಫೇಲ್ಯೂರ್ ಅಲ್ಲ, ಆ ಕ್ಷಣಕ್ಕೆ ನಾನು ಅನ್ಕೊಂಡಿದ್ದು ತಪ್ಪಾಗಿರ್ಬೋದು ಅಷ್ಟೇ. ಈಗ ನಾವು ಅನ್ನೋನ್ಲಿ ಎಷ್ಟೋ ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ. ಹಲ್ಲು ಟೂತ್ ಪೇಸ್ಟಲ್ಲಿ ಉಜ್ಜಿದ್ರೆ ಹಲ್ಲು ಬೆಳ್ಳಗಾಗತ್ತೆ ಅಂತ ಆ ಡಿಸಿಷನ್ ತೊಗೊಂಡಿಲ್ವಾ ನಾವು? ಎಲ್ಲರಿಗೂ ಆಗಿದೆಯಾ? ಈ ಕ್ರೀಮ್ ಬಳಸಿದ್ರೆ ನಮ್ಮ ಮುಖ ಬೆಳ್ಳಗಾಗತ್ತೆ, ಆಗಿದೆಯಾ? ಇಲ್ಲ. ಮುಖ ನ್ಯಾಚುರಲಿ ನಮ್ಮ ಇದಿರೋದೇ ಹೆಂಗೆ ಅಪ್ಪ. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ದು.